ಪ್ರೀತಿ ಅಂದ್ರೆ ಏನು ಅಂತ ನಂಗೆ ಕಲಿಸಿದ್ದೆ ನೀವು ನಿಧಿ. ನಿಮ್ಮ ನಗುವಲ್ಲಿ ಪ್ರಪಂಚ ನೋಡೋದು ಕಲಿತೆ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಕಳ್ದೋಗೋದು ಕಲಿತೆ. ನೀವು ಜೊತೆಗಿದ್ರೆ ನನ್ನೇ ನಾನು ಮರೆಯೋದು ಕಲಿತೆ. ಹುಚ್ಚಂತರ ಪ್ರೀತಿ ಮಾಡೋದು ಕಲಿತೆ. ಇಷ್ಟೆಲ್ಲ ಕಲಿಸಿ ಈಗ ನೋಯಿಸ್ತೀರಾ. ನನಗೆ ನಿಮ್ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಿದ್ರು ನೋಯಿಸ್ತಿದ್ದೀರಾ. ನನ್ನ ಪ್ರಾಣ ನಿಮ್ಮ ರೂಪದಲ್ಲಿ ಹೊರಗಿದೆ ಅಂತ ಅನ್ಕೊಂಡಿದ್ದೆ. 2 ಜೀವ 1 ಪ್ರಾಣ ಅಂತ ನಿಜವಾಗ್ಲೂ ಅನ್ಕೊಂಡಿದ್ದೆ ರೀ. ನೀವೇ ನನ್ನ ಉಸಿರಾಗಿರುವಾಗ ಉಸಿರು ಬಿಟ್ಟು ಎಷ್ಟು ಕಾಲ ಬದುಕಲಿ ರೀ? ಏನಂದ್ರೆ ನಿಮ್ಮನ್ನು ನಾನು ಮರಿಬೇಕಾ? ಹೇಗೆ ಮರಿಲಿ? ಯಾವುದನ್ನಂತ ಮರಿಲಿ? ಒಳಗಡೆ ಹೊರಗಡೆ ನೀವೇ ಆವರಿಸ್ಕೊಂಡಿದ್ದೀರ ರೀ. ನನ್ನ ನೆನ್ಪಿಡಿ ನೀವೇ ಇರುವಾಗ ನಿಮ್ಮನ್ನ ಹೇಗ್ ಮರಿಲಿ ರೀ? ಹೋಗ್ಲಿ, ಅದನ್ನು ನೀವೇ ಕಲ್ಸ್ಕೊಟ್ಬಿಡಿ. ಸಾರಿ ಬಂತು, ನಿಮ್ಮನ್ನ ನಾನು ತುಂಬಾ ನೋಯಿಸ್ಬಿಟ್ಟೆ. ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ನೀವಿಲ್ದೆ ಬದುಕೋದ ಯೋಚನೆ ಮಾಡೋ ಶಕ್ತಿನೂ ನನ್ಗಿಲ್ಲ ಮುದ್ದು. ಆದ್ರೆ ನನಗ್ ಬೇರೆ ದಾರಿನೇ ಇಲ್ಲ. ನಾನು ಕಷ್ಟಪಟ್ಟಾದ್ರು ನಿಮ್ಮಿಂದ ದೂರ ಹೋಗ್ಲೇಬೇಕು. ನಿತ್ಯನ ಏನು ಶುರು ಮಾಡಮ್ಮ. ಆಲ್ ದ ಬೆಸ್ಟ್. ಬೇಡ, ಸರಿ ಹೋಗಲ್ಲ ಅನ್ಸುತ್ತೆ. ಅಮ್ಮ ನಿತ್ಯ, ನನಗೆ ಪ್ರಪೋಸ್ ಮಾಡಿ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ಳೇಬೇಡ. ಇದೆಲ್ಲ ಏನು ಪಾಪ? ಅವ್ರಿಗೆ ಹಿಂಸೆ ಕೊಡ್ತಿದ್ದೀರಾ. ಇಷ್ಟ ಇಲ್ದಿರೋ ಕೆಲಸ ಮಾಡಕ್ಕೆ ಫೋರ್ಸ್ ಮಾಡಬಾರ್ದು. ನೀ ಸ್ವಲ್ಪ ಸುಮ್ಮನೆ ಇರೋ. ಅನ್ರೊಮ್ಯಾಟಿಕ್ ಹೀರೋ ನೋಡು. ಮೊದ್ಲು ಅವಳು ಏನ್ ಹೇಳ್ತಾಳೆ ಅದನ್ನ ಕೇಳಿಸ್ಕೊ, ಆಮೇಲೆ ಉತ್ತರ ಕೊಡು. ಈ ವಯಸ್ಸಲ್ಲಿ ಮುಖ್ಯರಿದೆಲ್ಲ ಬೇಕಿತ್ತ ಅಂತ. ಅದಕ್ಕೆ ಅವರಷ್ಟು ಆಕ್ಟಿವ್ ಆಗಿರೋದು. ಕೆಲವರು ಗುಣಿಗೆನೆ ಸೌದೋಗಿರ್ತಾರೆ. ಅರ್ಜುನ್, ಇದಕ್ಕೆ ನೀನು ಬಿಂದಾಸ್ ಆಗಿ ಪ್ರಪೋಸ್ ಮಾಡ್ಬೇಕು. ಅದು ಡಿಫ್ರೆಂಟ್ ಆಗಿರ್ಬೇಕು, ಗೊತ್ತಾಯ್ತಾ? ಆಯ್ತು. ನಿತ್ಯ ಹೋಗ್ ಹೇಳು. ನಿಧಿ, ಎಲ್ಲಿದ್ದೀರಾ ನೀವು? ನಿಮ್ಮನ್ನ ನಾನು ನೋಡ್ಬೇಕು. ಐ ಲವ್ ಯು. ಏನ್ ಹೀಗೆ ಹೇಳ್ತಿದ್ದೀರಾ ಎಲ್ರ ಎದುರುಗಡೆ? ಕೊನೆಗೆ ಒಪ್ಕೊಂಡ್ರಲ್ಲ. ಐ ಲವ್ ಯು ಟು. ಇವನ ಕಣ್ಣಿಗೆ ನಿಧಿ ಕಂಡಿರ್ಬೇಕು. ಅದಕ್ಕೆ ಈಸಿಯಾಗಿ ಹೇಳ್ಬಿಟ್ಟ ಐ ಲವ್ ಯು ಟು ಅಂತ. ಸಿಗಾಕೊಂಡೆ ತಿಪ್ಪೆ.
ನಾಚಿಕೆ ನೋಡು ಅವನಿಗೆ. ನಿಧಿ, ನೀನ್ ಹೀಗತ್ರ ಏನ್ ಪ್ರಯೋಜನ? ನೀನೇ ತಾನೇ ಇದನ್ ಬಯಸಿದ್ದು, ನೀನೇ ತಾನೇ ಈ ದಾರಿನ ಆಯ್ಕೆ ಮಾಡ್ಕೊಂಡಿದ್ದು. ಕರ್ಣ ಸರ್ ಜೀವನದಿಂದ ದೂರ ಹೋಗ್ಬೇಕು ಅನ್ನೋದು ನಿನ್ ನಿರ್ಧಾರನೇ ತಾನೆ. ಅಂದ್ಮೇಲೆ ಏನೋ ಕುಸಿಬಾರ್ದು, ಸೋಲ್ಬಾರ್ದು. ಕರ್ಣ ಸರ್ ಜೊತೆ ಅಕ್ಕ ಖುಷಿಯಾಗಿರ್ಬೇಕು ಅಷ್ಟೇ. ನನಗೆಷ್ಟೇ ನೋವು ಆದ್ರೂ ನಾನು ಅದನ್ನ ತೋರ್ಸ್ಕೊಂಡ್ಬಾರ್ದು. ಅಕ್ಕಗೋಸ್ಕರ, ಮಗುಗೋಸ್ಕರ ನಾನು ಗಟ್ಟಿ ಆಗ್ಬೇಕು. ಅವರಿಬ್ರು ಬದುಕಿಗೆ ನನಗಿಂತ ಹೆಚ್ಚಾಗಿ ಕರ್ಣ ಸರ್ ಅವ್ರಿಗೆ ಅವಶ್ಯಕತೆ ಇದೆ. ನಮ್ ಪ್ರೀತಿ ಮಾತ್ರ ಚೆನ್ನಾಗಿರ್ಬೇಕು ಅಂತ ನಾನು ಬಯಸಿದ್ರೆ ಅದು ನನ್ ಸ್ವಾರ್ಥ ಆಗತ್ತೆ. ಪ್ರೀತಿ ಅನ್ನೋದು ತ್ಯಾಗ ಅನ್ನೋದಾದ್ರೆ ಅದೇ ಆಗ್ಲಿ.